ನನ್ನ ತಂದೆ ಹತ್ರ 100 ಆಳುಗಳು 3 ಹೊತ್ತು ಹೊಟ್ಟೆ ತುಂಬ ತಿಂತಾ ಇದ್ದಾರೆ. ನನಗೆ ಹಂದಿ ತಿನ್ನುವ ಕೂಳು ಸಮೇತ ಸಿಗ್ತಾ ಇಲ್ಲ. ನನ್ನ ಸ್ಥಿತಿ ಹೇಗಾಯಿತು? ನನ್ನ ದರ್ಪದಿಂದ, ನನ್ನ ಅಹಂಕಾರದಿಂದ ತಂದೆಗೆ ವಿರುದ್ಧವಾಗಿ ನಾನು ಸಾಗಿದ್ರಿಂದ, ತಂದೆಯನ್ನು, ಜನರನ್ನು ಅಥವಾ ನನ್ನನ್ನು ನಾನು ಅರ್ಥ ಮಾಡಿಕೊಳ್ಳದೆ ಜೀವಿಸಿ ದೇವರ ಕೋಪಕ್ಕೆ ಗುರಿಯಾದ ದೇವರು ಸರಿಯಾಗಿ ನನಗೆ ಪೆಟ್ಟು ಕೊಟ್ಟಿದ್ದಾರೆ. ಇಂದು ಹಂದಿ ತಿನ್ನುವ ಕೂಳು ನನಗೆ ಸಿಗ್ತಾ ಇಲ್ಲ ಎಂಬುದಾಗಿ ತನ್ನನ್ನು ತಾನು ತಿವಿದುಕೊಂಡು ತನ್ನ ತಪ್ಪನ್ನು ಅರ್ಥ ಮಾಡಿಕೊಂಡು ಪಶ್ಚಾತ್ತಾಪಡಲಿಕ್ಕೆ ಶುರು ಮಾಡುವಾಗ ದೇವರ ಕ್ರಿಯೆ, ದೇವರ ಕರುಣೆ, ದೇವರ ದಯೆ ಆತನೊಳಗೆ ಸೇರಲಿಕ್ಕೆ ಶುರು ಮಾಡುತ್ತೆ. ದೇವರ ದಯೆಗೆ ಪಾತ್ರನಾಗ್ತಾನೆ. ದೇವರ ದಯೆಗೆ ಪಾತ್ರನಾದಾಗ ಆತನು ಹೇಳಿದಂಥ ಮಾತು, ನಾನು ಇಲ್ಲೇ ಕೂತ್ರೆ ಪ್ರಯೋಜನ ಇಲ್ಲ, ಹೋಗಿ ನನ್ನ ತಂದೆಯ ಮುಂದೆ, ಅಪ್ಪ ನಿನ್ನ ಮುಂದೆಯೂ ದೇವರ ಮುಂದೆ ನಾನು ದೊಡ್ಡ ಪಾಪಿ, ನಿನ್ನ ಮಗನೆನಿಸಿಕೊಳ್ಳಿಕ್ಕೂ ನನ್ನಲ್ಲಿ ಯೋಗ್ಯತೆ ಇಲ್ಲ. ನಿನ್ನ ಜೊತೆ ಆಳುಗಳು 3 ಹೊತ್ತು ತಿಂತಾ ಇದ್ದಾರೆ, ನಿನ್ನ ಮಗನೆನಿಸಿಕೊಂಡ ನನಗೆ ಹೊಟ್ಟೆಗೆ ಊಟ ಇಲ್ಲ. ಯಾಕೆ ಈ ಸ್ಥಿತಿ ಬಂತು? ನನ್ನ ಅಯೋಗ್ಯತೆಯಿಂದ ಎಂಬುದಾಗಿ ತನ್ನ ಅಯೋಗ್ಯತೆಯನ್ನು ಗ್ರಹಿಸಿಕೊಂಡು ಅಲ್ಲೇ ನಿಲ್ಲದೆ ಓಡಿ ಬಂದು ಅಪ್ಪನ ಮುಂದೆ ಸಾಷ್ಟಾಂಗವೆರಗಿ, ಅಪ್ಪ ನಿನ್ನ ಮುಂದೆಯೂ ದೇವರ ಮುಂದೆ ನಾನು ದೊಡ್ಡ ಪಾಪಿ, ನಿನ್ನ ಮಗನೆನಿಸಿಕೊಳ್ಳಿಕ್ಕೆ ನನ್ನಲ್ಲಿ ಯೋಗ್ಯತೆ ಇಲ್ಲ, ನನ್ನನ್ನು ಕ್ಷಮಿಸು ಎಂಬುದಾಗಿ ಅಪ್ಪಿಡಿದು ಸಾಷ್ಟಾಂಗ ನಮಸ್ಕಾರ ಮಾಡುವಾಗ, ಎದ್ದೇಳು ಮಗನೇ, ನಾನು ದೇವರಲ್ಲ, ದೇವರೊಬ್ಬರಿದ್ದಾರೆ, ನನ್ನ ನಮಸ್ಕಾರ ಅಲ್ಲ, ನಿನ್ನ ತಪ್ಪನ್ನು ಅರ್ಥ ಮಾಡಿಕೊಳ್ಳೋ ಶಕ್ತಿ ಅವರು ನಿನಗೆ ಕೊಟ್ಟಿದ್ದಾರೆ, ನೀನಿವತ್ತು ಪರಿಶುದ್ಧನಾಗ್ತಾ ಇದ್ದೆ ಎಂಬುದಾಗಿ ಅಪ್ಪ ಅಪ್ಪಿಕೊಂಡು ಆತನ ಕಾಲುಗಳಿಗೆ ಜೋಡಿರಲಿಲ್ಲ ಚಪ್ಪಲಿ ಹಾಕಿಸಿ, ಬಟ್ಟೆ ತೊಡಿಸಿ, ಕೊಬ್ಬಿದ ಕುರಿಯನ್ನು ಕೊಯ್ಯಿಸಿ ಔತಣ ಸಿದ್ಧ ಮಾಡಿ ಆತನನ್ನು ಮುದ್ದಿಡುವಂಥ ಒಂದು ಸಂದರ್ಭ ನಿಜವಾಗ್ಲೂ ಅದು ದುಃಖಕರವಾಗಿದ್ರೂ ಮಾನಸಾಂತರವನ್ನು ಉಂಟು ಮಾಡಿ ರಕ್ಷಣೆಗೆ ಮೂಲ ಮಾಡುವಂಥ ಒಂದು ಸಂದರ್ಭವಾಗಿತ್ತು. ದೇವರ ಮಹಾಕೃಪೆಯಿಂದ ಆ ತಂದೆ ಎಷ್ಟು ಬೇಡಿದೆಯೇನೋ, ಆ ಕಿರಿಮಗ ಆಸ್ತಿ ತಗೊಂಡು ಹೋಗಿ ಹಾಳಾಗಿ ಜೀವಿಸುವಾಗ ದೇವರ ಕರುಣೆ, ತಂದೆಯ ಪ್ರಾರ್ಥನೆಗೆ ಉತ್ತರ ಸಿಕ್ಕಿತ್ತು. ಆ ಮಗನಿಗೆ ದೇವರ ಕರುಣೆ ದಯೆ ದೊರಕಿತು. ಹೀಗೆ ಅವನು ಅಪ್ಪನ ಮುಂದೆ ಸಂಧಾನ ಮಾಡಿಕೊಳ್ಳುವಾಗ ದೇವರು ಅವನಿಗೆ ಒಲಿದ್ರು. ಅವನು ಸಂಧಾನವಾದ, ಮನೆಗೆ ತಿರುಗಿ ಸೇರಿಕೊಂಡ, ಮಗನೆನಿಸಿಕೊಂಡ. ಅವನು ಆಳಿಗೂ ಯೋಗ್ಯತೆ ಇಲ್ಲ ಎಂಬುದಾಗಿ ತನ್ನನ್ನು ತಗ್ಗಿಸಿಕೊಂಡಾಗ, ನೀನು ಆಳಲ್ಲ, ನನ್ನ ರಾಜನೇ, ನನ್ನ ಅರಸನೇ, ನನ್ನ ಮಗನೇ ಎಂಬುದಾಗಿ ಅಪ್ಪ ಅಪ್ಪಿಕೊಂಡಂಥ ಸ್ಥಿತಿ, ಒಂದು ಸಂದರ್ಭ ನಿಜವಾಗಲೂ ದೈವ ಕಾರ್ಯನೇ ಹೊರತೇನೆ ಯಾವುದೂ ಅಲ್ಲ. ಈ ರೀತಿಯ ಪಶ್ಚಾತ್ತಾಪ ದೇವರಿಗೆ ಇಷ್ಟ ಯಜ್ಞ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಹೀಗೆ ಪಶ್ಚಾತ್ತಾಪಟ್ಟಂಥ ವ್ಯಕ್ತಿ ದೀನತ್ವಕ್ಕೆ ಬಂದು ತನ್ನ ತಪ್ಪಿನ ವಿಷಯದಲ್ಲಿ ತಾನು ಅರ್ಥ ಮಾಡಿಕೊಂಡು ನೀತಿವಂತನಾದ ಮೇಲೆ 4ನೇದಾಗಿ ಅವನು ಸಂಧಾನಕ್ಕೆ ಬರ್ತಾನೆ. ತನ್ನ ತಪ್ಪನ್ನು ಅರ್ಥ ಮಾಡಿಕೊಳ್ಳಾಗ ಯಾರಲ್ಲಿ ಕೋಪ ಹಿಂದಿದ್ದಿದೆ ಎಂಬುದಾಗಿ ಎಲ್ಲವನ್ನು ಅರ್ಥ ಮಾಡಿಕೊಳ್ತಾನೆ ನೀತಿವಂತನಾದ ಮೇಲೆ. ಹೀಗೆ ಸಂಧಾನಕ್ಕೆ ಬಂದ ಮೇಲೆ ಅವನಲ್ಲಿ ಇನ್ನೇನಿದೆ? ಸಂತೋಷ, ಧೈರ್ಯ, ಸ್ಥೈರ್ಯ. ಸಂತೋಷ, ಧೈರ್ಯ, ಸ್ಥೈರ್ಯ. ಆ ಸಂತೋಷ ಧೈರ್ಯದಿಂದ ಕುಣಿದಾಡ್ತಾನೆ. ಕೀರ್ತನೆ 16:11 ಹೇಳುತ್ತೆ, ದೇವರ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷ ಇದೆ, ನಿತ್ಯ ಆತನ ಬಲಗೈಯಲ್ಲಿ ನಿತ್ಯ ಭಾಗ್ಯವಿದೆ. ಕೀರ್ತನೆ 16:11 ದೇವರ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷ ಇದೆ, ಆತನ ಬಲಗೈಯಲ್ಲಿ ನಿತ್ಯ ಭಾಗ್ಯವಿದೆ. ಅದನ್ನು ಅನುಭವಿಸಿದ ಪಶ್ಚಾತ್ತಾಪಟ್ಟಂಥ ವ್ಯಕ್ತಿ, ಪಶ್ಚಾತ್ತಾಪದ ವ್ಯಕ್ತಿಯಲ್ಲಿ ಥರದ ಬದಲಾವಣೆಗಳನ್ನು, ಮಾರ್ಪಾಟನ್ನು ದೇವರೇ ಮಾಡಿದರು. ಪರಿಪೂರ್ಣವಾದಂಥ ಸಂತೋಷವನ್ನು ಅನುಭವಿಸಿದ. ಒಬ್ಬ ಪಾಪಿ ದೇವರ ಕಡೆಗೆ ತಿರುಗುವಾಗ ಸಂತೋಷ ಉಂಟಾಗುವ, ನೀತಿವಂತನಾಗುವ, ತನ್ನ ತಪ್ಪಿನ ವಿಷಯದಲ್ಲಿ ಅರ್ಥ ಮಾಡಿಕೊಂಡು ತನ್ನನ್ನು ಕಂಪ್ಲೀಟ್ ತಗ್ಗಿಸಿಕೊಂಡಾಗ, ಮನಸ್ಸಿನ ವಿಷಯದಲ್ಲಿ, ಹಿಜ್ಕೀಯನ ವಿಷಯದಲ್ಲಿ ದೇವರ ವಾಕ್ಯ ಹೇಳ್ತಿದ್ದ, ಅವರು ಬಹಳವಾಗಿ ತಮ್ಮನ್ನು ತಗ್ಗಿಸಿಕೊಂಡರು. ಹಾಗೆ ಇಲ್ಲಿ ಕಿರಿಮಗ ಬಹಳವಾಗಿ ತಗ್ಗಿಸಿಕೊಂಡ, ಅಹಬ್ಬ ಬಹಳವಾಗಿ ತಗ್ಗಿಸಿಕೊಂಡ, ಸುಂಕದವನು ಬಹಳವಾಗಿ ತಗ್ಗಿಸಿಕೊಂಡ. ನಾವೇನು ಅಲ್ಲ, ದೇವರ ಮುಂದೆ ನಮ್ಮ ಚಲ್ಲಾಟ ನಡೆಯಲ್ಲ ಎಂಬುದಾಗಿ ಬಹಳವಾಗಿ ತಗ್ಗಿಸಿಕೊಂಡರು. ಆಗ ಅವರಿಗೆ ಎಲ್ಲಿಲ್ಲದ
ಮಹಿಮೆಯ ಮೇಲನ ಸಂತೋಷ, ಧೈರ್ಯ ಸಿಕ್ಕಿತ್ತು. ಅದಕ್ಕೆ ಕೀರ್ತನೆಗಾರನು 14ನೇ ಕೀರ್ತನೆ 11ರಲ್ಲಿ ಹೇಳ್ತಿದ್ದಾನೆ, ದೇವರ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷ, ಆತನ ಬಲಗೆಯಲ್ಲಿ ನಿತ್ಯವಾದಂಥ ಭಾಗ್ಯ. ಲೂಕ 15:10ನೇ ವಚನ ಹೇಳುತ್ತಿದೆ, ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿದರೆ ದೇವ ದೂತರಿಗೆ ಒಂದು ದೊಡ್ಡ ಸಂತೋಷವಾಗುತ್ತೆ ಅಂತೆ. ಹಾಗಿದ್ರೆ ದೇವರಿಗೆ ಎಷ್ಟು ಸಂತೋಷವಾಗಲಿಕ್ಕಿಲ್ಲ. ಲೂಕ 15:10ನೇ ವಚನ, ದೇವರಿಗೆ ಒಂದು ದೊಡ್ಡ ಸಂತೋಷ ಅಂತೆ ದೇವ ದೂತರೊಳಗೆ. ಹಾಗಿದ್ರೆ ದೇವರಿಗೆ ಎಷ್ಟು ಸಂತೋಷವಾಗಲಿಕ್ಕಿಲ್ಲ. ಅದಕ್ಕೆ ನಾವು ಅನೇಕರನ್ನು ಸತ್ಯಕ್ಕೆ ನಡೆಸೋದ್ರಲ್ಲಿ, ದೇವ ದೂತರಿಗೆ ಸಂತೋಷ ಕೊಡೋದ್ರಲ್ಲಿ, ದೇವರಿಗೆ ಸಂತೋಷ ಕೊಡೋದ್ರಲ್ಲಿ, ನಾವು ಸಂತೋಷ ಪಡೋದ್ರಲ್ಲಿ ಪ್ರತಿದಿನ ಭಾರ ಹೊತ್ತುಕೊಳ್ಳಬೇಕು, ಸೇವೆ ಮಾಡಬೇಕು. ತಿಳಿಯದೆ ಜನರು ಅದು ಇದು ಎಂಬುದಾಗಿ ಹುಡುಕುತ್ತಾ ಇದ್ದಾರೆ. ಈ ವಾರದಲ್ಲಿ ಒಬ್ಬರು ನಾನಾ ರೀತಿಯಲ್ಲಿ ದೇವರನ್ನು ಹುಡುಕುತ್ತಿದ್ದಾರೆ. ನಾವು ದೇವರ ಬಗ್ಗೆ ಹೇಳಿದರೆ ಪಾಪ ಪರಿಹಾರಕ್ಕಾದ ಕ್ರಿಸ್ತೇಸು ಒಬ್ಬರೇ, ಅವರ ರಕ್ತದಿಂದಲೇ ಪಾಪ ಪರಿಹಾರ ಎಂಬುದಾಗಿ ಒತ್ತು ಹೇಳಿದ್ರು, ಅವರ ತಲೆಗೆ ಹೋಗ್ತಾ ಇಲ್ಲ. ಕಾರಣ ಗರ್ವ. ಹುಡುಕುತ್ತಿದ್ದಾರೆ, ಮೇಲಿನ ಮೇಲೆ ಕಷ್ಟ ಬರ್ತಾ ಇದೆ. ಆದ್ರೂ ಸತ್ಯವನ್ನು ವಿಶಾಲ ರೀತಿಯಲ್ಲಿ ಬ್ರಾಡ್ ಮೈಂಡಲ್ಲಿ ಹೇಳ್ಕೊಳ್ಳಿಕ್ಕೆ ಶಕ್ಯ ಇಲ್ಲ. ದೇವರವರಿಗೆ ದಯೆ ತೋರಿಸ್ತಾ ಇಲ್ಲ. ಹತ್ರ ಬರ್ತಾ ಇದ್ದಾರೆ, ಮತ್ತೆ ದೂರ ಹೋಗ್ತಾ ಇದ್ದಾರೆ. ಕಾರಣೇನು? ದೇವರು ದಯೆ ತೋರಿಸ್ತಾ ಇಲ್ಲ. ಪಾಪಗಳು, ದೋಷಗಳು ಅಥವಾ ಗರ್ವಗಳು ಜಾಸ್ತಿ ಇದ್ದಾವೆ. ಅದಕ್ಕೆಲ್ಲವೂ ಹಿಂದೆಟ್ಟು ಹೋಗ್ತಾ ಇದೆ. ಇನ್ನೇನು ಹೀಗೀಗೆ ಆಗಿದೆ, ನಾನಿನ್ನು ಪಕ್ಕ ದೇವರಿಗೋಸ್ಕರ ಎಂಬುದು ಸ್ಟೆಪ್ ತಗೊಂಡ್ರೆ ಪೆಂಡಿಂಗಲ್ಲಿ ಇಟ್ಕೊಳ್ಳಿ ಅನ್ನುವಂಥ ಮಾತುಗಳು. ನೋಡ್ರಿ, ನಮ್ಮನ್ನು ನಾವು ಪರೀಕ್ಷಿಸೋಣ. ಎಷ್ಟು ಸುಲಭದಲ್ಲಿ ನಿರ್ಭಯರಾಗಿ ದೇವರ ಮಹಾಕೃಪೆಯಿಂದ ಸತ್ಯ ನಮ್ಮ ಬಳಿಗೆ ಬಂತು. ಇವತ್ತು ಆ ಸತ್ಯ ನಮ್ಮಿಂದ ಬಿಟ್ಟು ಹೋಗದೆ ಅಂಟಿಕೊಂಡಿದೆ. ಎಷ್ಟೋ ಜನರು ಸತ್ಯ ಹತ್ರ ಬರುವಾಗ ನಾನಾ ರೀತಿಯ ನೆಪ ಹೇಳಿಕೊಂಡು ದೂರ ಹೋಗ್ತಾ ಇದ್ದಾರೆ. ಕಷ್ಟ ಮೇಲಿಂದ ಬಂದರೂ ದೂರ ಹೋಗ್ತಾ ಇದ್ದಾರೆ. ನಮಗೆ ಕಷ್ಟಗಳಿಲ್ಲ. ಮೇಲಿನ ಮೇಲೆ ದಾವಿದ ಹೇಳಿದಾಗೆ ಭಾಗ್ಯ ಹೊಂದುತ್ತಿದ್ದೇವೆ. ಆದರೂ ಅವರು ಕಷ್ಟ ಅಂದ್ರೂ ದೇವರನ್ನು ಹುಡುಕ್ಲಿಕ್ಕೆ ಪ್ರಯಾಸ ಪಡ್ತಿಲ್ಲ. ತನ್ನ ನೀಚ ಬುದ್ಧಿಯನ್ನು ಬಿಡಲಿಕ್ಕೆ, ದುರ್ಮಾರ್ಗವನ್ನು ಬಿಡಲಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಎಷ್ಟು ದಿನ ಅದರಲ್ಲೇ ಸಾಗಿ, ಎಷ್ಟು ದಿನ ಕೊರಗಿ ಹೋಗುವಂಥದ್ದು. ಇದು ದೇವರ ಪ್ರಶ್ನೆ, ನನ್ನ ಪ್ರಶ್ನೆ. ದೇವರು ನಮಗೆ ಹೇಳುವಂಥದ್ದು, ನಿಮಗೆ ಸಿಕ್ಕಿದಂಥ ಸೌಭಾಗ್ಯವನ್ನು ಬಿಟ್ಟು ಬಿಡಬೇಡ್ರಿ. ಪಾಪ ಪರಿಹಾರ ಆಗಿದೆ, ನಂಬಿಕೆ ವೃದ್ಧಿಯಾಗಿದೆ, ಶಿಲುಬೆಯಲ್ಲಿ ನನ್ನ ಪ್ರೀತಿ ಏನೆಂಬುದನ್ನು ಆಳವಾಗಿ ತಿಳ್ಕೊಂಡಿದ್ರಿ. ಇಷ್ಟೆಲ್ಲ ಮಹತ್ವ ನಿಮ್ಮಲ್ಲಿರುವಾಗ ಜ್ಞಾನದ ಬುಗ್ಗೆ, ಇವತ್ತು ನಾವು ಪಡ್ಕೊಂಡಂಥ ದೊಡ್ಡ ಐಶ್ವರ್ಯ ಯಾವುದು? ಜ್ಞಾನದ ಬುಗ್ಗೆ. ನಮ್ಮಲ್ಲಿರುವಂಥ ಆರೋಗ್ಯ, ದೇವರನ್ನು ಹುಡುಕಿದಂಥ ಸೌಭಾಗ್ಯ, ನಾವಿವತ್ತು ಸಂತೋಷದಲ್ಲಿರುವುದು, ಶಾಂತಿಯಲ್ಲಿರುವುದು, ಸೌಭಾಗ್ಯದಲ್ಲಿರುವುದು, ಇದು ದೊಡ್ಡ ಆಶೀರ್ವಾದ ಅಥವಾ ಸಂಪತ್ತು. ಮತ್ತೆ ಅಲ್ಲ ನಮ್ಮ ಊಟ, ನಮ್ಮ ಅಥವಾ ಆಸ್ತಿ, ಅಥವಾ ನಮ್ಮ ವೆಹಿಕಲ್, ಅಥವಾ ನಮ್ಮ ಎಲ್ಲ ಅಗತ್ಯತೆಗಳು ದೇವರು ಕೊಟ್ಟು ಅದೆಲ್ಲ ಎರಡನೇದ್ದು. ಆದರೆ ನಮಗೆ ಸಿಕ್ಕಿದಂಥ ದೊಡ್ಡ ಸಂಪತ್ತಂದರೆ ಜ್ಞಾನ. ಯಾವುದಾದ್ರು ದೇವರನ್ನು ತಿಳ್ಕೊಳ್ಳುವಂಥ ಮಹಾಜ್ಞಾನ. ನಮ್ಮನ್ನು ನಾವು ತಗ್ಗಿಸಿಕೊಂಡು ಪಶ್ಚಾತ್ತಪಟ್ಟು ಮಾರ್ಪಾಡು ಹೊಂದಿ ನೀತಿವಂತರಾಗಿ, ನಮ್ಮ ಮನಸ್ಸಾಕ್ಷಿ ನಮ್ಮನ್ನು ತಗ್ಗಿಸುವಂಗೆ, ಪಾಪಿ ಎಂಬುದಾಗಿ ಹೇಳುವಂಗೆ, ಕರುಣಿಸುವಂಗೆ, ದೇವರ ದಯೆಗೆ, ಕಟಾಕ್ಷಕ್ಕೆ ಗುರಿಯಂಗೆ ಇವತ್ತು ಮಾಡಿದೆ ಅಂದರೆ ನಾವು ನಿಜವಾಗ್ಲೂ ಧನ್ಯರೇ, ಸೌಭಾಗ್ಯವಂತರು. ಇದೇ ನಮ್ಮ ದೊಡ್ಡ ಆಶೀರ್ವಾದ, ಐಶ್ವರ್ಯ. ಎಷ್ಟೋ ಜನರು ನನಗೆ ದೇವರು ಅದು ಕೊಟ್ಟರು ಇದು ಕೊಟ್ಟರು ಎಂಬುದಾಗಿ ಜೋರಾಗಿ ಹೇಳ್ತಾರೆ. ಆದರೆ ನೀತಿ ನ್ಯಾಯ ಇಲ್ಲ. ಏನೋ ನೀನು ಕಷ್ಟಪಟ್ಟು ಏನೇನೋ ಮಾಡಿಕೊಂಡು ತಗೊಂಡಿದ್ದಿ ಅಂತ ಅನ್ನಿಸ್ಬೇಕು. ಆದರೆ ದೇವರ ವಾಕ್ಯ ಹೇಳ್ತಿದೆ, ನೀನು ನೀತಿಯಲ್ಲಿರುವುದಾದರೆ, ನ್ಯಾಯವನ್ನು ಆಳವಾಗಿ ಪ್ರೀತಿಸುವುದಾದರೆ, ನಿನ್ನ ಜೀವಿತದ ಎಲ್ಲದರಲ್ಲೂ ಸೇವಾ ಮನೋಭಾವನೆ ಇರುವುದಾದರೆ ನೀನು ಕಷ್ಟಪಡಬೇಕಾಗಿಲ್ಲ. ನೀನು ತುಂಬಿ ತುಳುಕಾಡುವಂಥ
ಸಮುದ್ರನೇ ಹೊರತು ಬರಿದಾದಂಥ ನದಿಯಾಗಲಿ ಬತ್ತಿ ಹೋದಂಥ ಕೆರೆ ಆಗಲಿ ಅಲ್ಲ. ಇದು ದೇವರ ಮಾತು. ಇಂದು ಎತ್ತರವಾದ ಬೆಟ್ಟದಲ್ಲಿದ್ದೇವೆ. ನನ್ನ ಪ್ರಾರ್ಥನೆ ಎತ್ತರವಾದ ಬೆಟ್ಟದಿಂದ ಮಹಿಮೆಯ ಬಲ, ಮಹಿಮೆಯ ಶಕ್ತಿ, ಪರಿಶುದ್ಧಾತ್ಮನ ಅಭಿಷೇಕ ತಗ್ಗಿಗೆ ಹರಡಲಿ. ತಗ್ಗಿನವರೆಲ್ಲರೂ ರಕ್ಷಿಸಲ್ಪಡಲಿ. ದೇವರು ಯಾವ ಉದ್ದೇಶದಿಂದ ನಮ್ಮನ್ನು ಈ ಒಡ್ರಳ್ಳಿ ಪಟ್ಟಣದಲ್ಲಿ ಇಟ್ಟಿದ್ದಾರೋ ಒಡ್ರಳ್ಳಿ ಪಟ್ಟಣದವರೆಲ್ಲರೂ ರಕ್ಷಿಸಲ್ಪಡಲಿ, ಪರಲೋಕ ಸೇರಲಿ, ದೇವರಿಗೆ ಮಹಿಮೆ ಆಗಲಿ, ಪಶ್ಚಾತ್ತಾಪಡಲಿ, ತನ್ನ ತಪ್ಪು ಏನೆಂಬುದಾಗಿ ಅರ್ಥ ಮಾಡಿಕೊಳ್ಳಿ. ಮತ್ತೆ ಮತ್ತೆ ತಪ್ಪಿನಲ್ಲೇ ಜೀವಿಸದೆ ದೇವರಿಗೆ ಕೋಪ ಎಬ್ಬಿಸಿದ ಹಾಗೆ ದೇವರ ಮಕ್ಕಳಾಗಿ ಪರಲೋಕದ ಸ್ವಾಸ್ಥ್ಯ ಆಗಲಿ ಎಂಬುದೇ ನನ್ನ ಪ್ರಾರ್ಥನೆ. ಹಳೆ ಒಡಂಬಡಿಕೆ ಎಲ್ಲ ಭಕ್ತರಿಗೆ ದೇವರು ಬೆಟ್ಟದಲ್ಲಿ ಎತ್ತರವಾದ ಜಾಗದಲ್ಲಿ ಇಟ್ಟರು. ಇದು ನನ್ನ ಮಹಿಮೆಗೆ ಯೋಗ್ಯವಾದ ಸ್ಥಳ ಎಂಬುದಾಗಿ ಎತ್ತರವಾಗಿಟ್ಟರು. ದೇವರು ನಮಗೂ ಅಂಥದ್ದನ್ನೇ ಅನುಗ್ರಹಿಸಿದ್ದಾರೆ. ಪ್ರತಿದಿನ ನಾವು ದೇವರ ಸಮ್ಮುಖದಲ್ಲಿ ತಗ್ಗಿಸಿಕೊಂಡವರಾಗಿ ಪ್ರಾರ್ಥಿಸುತ್ತಾ ಅನೇಕರ ರಕ್ಷಣೆಯ ವಿಷಯದಲ್ಲಿ ಸೇವೆ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ಹೋಗಬೇಕಾಗಿದೆ. ಹೀಗೆ ಸಂಧಾನವಾದ ಮೇಲೆ ಅವನಲ್ಲಿ ಸಂತೋಷ, ಧೈರ್ಯ, ಸ್ಥೈರ್ಯ. ಕೀರ್ತನೆ 16:11 ದೇವರ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷ ಕಂಡ ದಾವೀದ. ಲೂಕ 15:10 ಹೇಳುತ್ತಿದೆ, ಒಬ್ಬ ಪಾಪಿ ದೇವರ ಕಡೆ ತಿರುಗಿದರೆ ಸಂತೋಷವುಳ್ಳವನಾಗಿ ತನ್ನನ್ನು ಅರ್ಥ ಮಾಡಿಕೊಂಡು ದೇವ ಮಗುವನ್ನಿಸಿಕೊಂಡ್ರೆ ಅವನಲ್ಲಿ ನಿಜವಾದಂಥ ಸಂತೋಷ ದೇವ ದೂತರಿಗೆ ಆಗುತ್ತೆ ಅಂತ. ಹಾಗಿರೆ ದೇವರ ಸೃಷ್ಟಿಯಾಗಿರುವ, ದೇವರ ಮಗುವಾಗಿರುವ ದೇವರಿಗೆ ಎಷ್ಟು ನಮ್ಮ ವಿಷಯದಲ್ಲಿ ಪಶ್ಚಾತ್ತಪಟ್ಟಂಥ ವ್ಯಕ್ತಿ ವಿಷಯದಲ್ಲಿ ಆಗಲಿಕ್ಕಿಲ್ಲ. ಭಕ್ತನಾದಂಥ ದಾವೀದ ಕೀರ್ತನೆ 22 ಪಶ್ಚಾತ್ತಾಪದಿಂದ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟು ಎಂಬುದಾಗಿ ಕೇಳ್ತಾನೆ. ತನ್ನನ್ನು ತಗ್ಗಿಸಿಕೊಂಡು ನೋವು ಸಹಿಸಲಿಕ್ಕಾಗದೆ ಎಲ್ಲರ ಚುಚ್ಚು ಮಾತುಗಳು ಬಾಣದಂತೆ ಬರುವಾಗ ಇದು ಯಾವ ಸ್ಥಿತಿ, ನನಗೆ ನನ್ನ ಪಾಪಗಳೇ ನನ್ನ ಕಣ್ಮುಂದೆ ಬರ್ತಾಯಿದೆ, ಅದೇ ನನಗೆ ಈ ಸ್ಥಿತಿಗೆ ತಂದಿದೆ ಎಂಬುದಾಗಿ ನನ್ನ ದೇವರೇ ನೀನೂ ನನ್ನನ್ನು ಕೈ ಬಿಡ್ತೀಯ ಎಂದು ದೇವರನ್ನು ಅಂಗಲಾಚುವಾಗ ಆತನಲ್ಲಿ ಏನು ಬದಲಾವಣೆ ಆಯ್ತಂದರೆ 23ನೇ ಕೀರ್ತನೆಯಲ್ಲಿ ನಾವು ನೋಡ್ಬೋದು. ಕುಣಿದು ಕುಪ್ಪಲಿಸಿ ಯೆಹೋವ ನನಗೆ ಕುರುಬ, ನಾನೆಂದೂ ಕೊರತೆ ಪಡೆಯನು. ಆತನು ನನ್ನ ಹಸಿರು ಗಾವಲಲ್ಲಿ ತಂಗಿಸ್ತಾನೆ, ಶ್ರೇಷ್ಠ ನೀರಿನ ಬಳಿಗೆ ನನ್ನ ನಡೆಸ್ತಾನೆ. ಯೆಹೋವ ನನ್ನ ಕುರುಬ, ನನ್ನ ಅರಸ, ನನ್ನನ್ನು ಮೇಯಿಸುವ ನನ್ನ ದೇವರು, ನಾನು ಅವರ ಕುರಿ, ಅವರ ಮಗು ಎಂಬುದಾಗಿ ಸಂತೋಷವಾಗಿ ಅವನು 22ನೇ ಕೀರ್ತನೆಯಲ್ಲಿ ನನ್ನ ದೇವರೇ ಎಂಬುದಾಗಿ ಪಶ್ಚಾತ್ತಾಪದ ತಗ್ಗಿಸಿಕೊಂಡು ದೇವರನ್ನು ಬೇಡುವಾಗ 23ನೇ ಕೀರ್ತನೆಗೆ ಬರುವಾಗ ಯೆಹೋವ ನನಗೆ ಕುರುಬ ಎಂಬುದು ಆನಂದದಿಂದ ಕುಣಿಯುತ್ತಾ ಅವರೇ ನನಗೆ ಸರ್ವಸ್ವ ಎಂಬುದಾಗಿ ಹೇಳ್ತಾರೆ. ಇನ್ನು 24ನೇ ಕೀರ್ತನೆಗೆ ಬರುವಾಗ ಅವನು ದೇವರನ್ನು ಪ್ರಕಟಪಡಿಸುವುದು, ದೇವರನ್ನು ಮಹಿಮೆಪಡಿಸುವುದು, ದೇವರನ್ನು ಪರಿಚಯಿಸುವುದು. ನಾನು ಈ ಆಶೀರ್ವಾದ ಹೊಂದಿದೆ, ನೀವೆಲ್ಲರೂ ಈ ಆಶೀರ್ವಾದ ಹೊಂದ್ರಿ ಎಂಬುದಾಗಿ ದೇವರ ಘನವುಳ್ಳ ನಾಮವನ್ನು ಪ್ರಕಟಿಸುವುದು. ದ್ವಾರಗಳೇ, ಕಿವಿಗಳೇ, ಹೃದಯಗಳೇ ಎಚ್ಚೆತ್ತುಕೊಳ್ಳ್ರಿ, ಮಹಾದ್ವಾರವುಳ್ಳ ನಿಮ್ಮ ಹೃದಯದೊಳಗೆ ದ್ವಾರ, ಕಿವಿ ಇರ್ಬೋದು, ಹೃದಯ ಇರ್ಬೋದು, ನಿಮ್ಮ ದ್ವಾರಗಳನ್ನು, ಕಿವಿಗಳನ್ನು ಓಪನ್ ಮಾಡಿರಿ. ಮಹಾಪ್ರಭು ನಿಮ್ಮ ದ್ವಾರದೊಳಗೆ, ಕಿವಿಯೊಳಗೆ ಸೇರಿಕೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಅರಸುಗಳೇ, ಸಾಮಾನ್ಯ ಜನರೇ, ಅಧಿಕಾರಿಗಳೇ, ವಿವೇಕಿಗಳೇ, ಜ್ಞಾನಿಗಳೇ, ಎಚ್ಚೆತ್ತುಕೊಳ್ಳ್ರಿ. ಮಹಾಪ್ರಭಾವವುಳ್ಳ ಈ ಅರಸನು, ಈ ದೇವರು ನಿಮ್ಮನ್ನು ಪ್ರವೇಶಿಸಿ ನೆರೆದ ಸಭೆಯಲ್ಲಿ, ಯಥಾರ್ಥರ ಕೂಟದಲ್ಲಿ ಮನವಿಚ್ಚು ದೇವರನ್ನು ಅವನು ಕೊಂಡಾಡುವುದನ್ನು ನಾವು ನೋಡ್ತೀವಿ. ಎಲ್ಲಿಲ್ಲದ ಧೈರ್ಯ, ಎಲ್ಲಿಲ್ಲದ ಸಂತೋಷ, ಎಲ್ಲಿಲ್ಲದ ತಗ್ಗಿಸುವಿಕೆ, ಪಶ್ಚಾತ್ತಾಪ. ಹೀಗೆ ಪಶ್ಚಾತ್ತಾಪಟ್ಟಂಥ ವ್ಯಕ್ತಿ 5ನೇದಾಗಿ ಸಂತೋಷ, ಧೈರ್ಯ, ಸ್ಥೈರ್ಯದಿಂದ
ತುಂಬಲ್ಪಡ್ತಾನೆ. ಸಂತೋಷ, ಧೈರ್ಯ, ಸ್ಥೈರ್ಯದಿಂದ ತುಂಬಲ್ಪಡುವಾಗ ನಂದೊಂದು ನೆನಪು ಬರುತ್ತೆ. ನಾನು ಈ ರೀತಿಯಲ್ಲಿ ಮಾತಾಡಲಿಕ್ಕೆ ಶಕ್ತಿ ಇರಲಿಲ್ಲ. ನಮ್ಮ ಚಿಕ್ಕ ಸ್ಕೂಲಲ್ಲೆಲ್ಲ ಪಾರ್ಲಿಮೆಂಟ್ ಡಿಬೇಟ್ ಇತ್ತು, ನಮಗೆಲ್ಲ ಬರೆದು ಕೊಡ್ತಾಯಿದ್ರು. ಬಟ್ ನಮಗೆ ಹೇಳಲಿಕ್ಕೆ ಸ್ಟೇಜ್ ಫಿಯರಿಂದ ಮಾತಾಡಲಿಕ್ಕೆ ಆಗ್ತದೆ. ಯಾವಾಗ ಪರಿಶುದ್ಧಾತ್ಮನ ಅಭಿಷೇಕದಿಂದ ದೇವರು ತುಂಬಿ ತುಳ್ಕಾಡಿಸಿ ಮುಂದೆ ಸಾಗಿಸಿದ್ರು, ಎಲ್ಲಿಲ್ಲದ ಧೈರ್ಯ, ದೇವರನ್ನು ಪ್ರಕಟಿಸಲೇಬೇಕೆನ್ನುವಂಥ ಅದ್ಭುತವಾದಂಥ ಕ್ರಿಯೆ ದೇವರು ಪಶ್ಚಾತ್ತಾಪಪಟ್ಟಂಥ ವ್ಯಕ್ತಿಯಲ್ಲಿ ಮಾಡೋದೇ ಅದು. ದೀನತ್ವಕ್ಕೆ ಬರ್ತಾನೆ. ತನ್ನ ತಪ್ಪಿನ ವಿಷಯದಲ್ಲಿ ತಾನೇ ಸರಿ ಇಲ್ಲ ಎಂಬುದಾಗಿ ಹೆಬ್ಬೆರಳನ್ನು ತೋರಿಸಿದಾಗೆ ಒಪ್ಪಿಕೊಳ್ತಾನೆ. ನೀತಿವಂತನಾಗ್ತಾನೆ. ಸಂಧಾನಕ್ಕೆ ಬರ್ತಾನೆ. 5ನೇದಾಗಿ ಅವನು ಸಂತೋಷ, ಧೈರ್ಯ, ಸ್ಥೈರ್ಯದಿಂದ ತುಂಬಲ್ಪಡ್ತಾನೆ. ಸಂತೋಷ, ಧೈರ್ಯ, ಸ್ಥೈರ್ಯದಿಂದ ತುಂಬಲ್ಪಟ್ಟ ಮೇಲೆ ಅವನಲ್ಲಿ ಏನಿದೆ? ಅವನು ಕಂಪ್ಲೀಟ್ ನಿರ್ಮಲ. ಮತ್ತಾಯ 5:8 ವಚನ ಹೇಳ್ತಿದೆ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಕೀರ್ತನೆ 42:1-2 ವಚನದಲ್ಲಿ, ಬಾಯಾರಿದ ಜಿಂಕೆ ನೀರನ್ನು ಹಾರೈಸುವಂತೆ ನನ್ನ ದೇಹಾತ್ಮ ಪ್ರಾಣ ನಿನ್ನನ್ನು ಎದುರು ನೋಡಲಿಕ್ಕೆ ತವಕ ಪಡುತ್ತಿದೆ. ಒಣ ಭೂಮಿ ಹೇಗೆ ನೀರನ್ನು ಎದುರು ನೋಡ್ತಿದೆಯೋ, ಬಾಯಾರಿದ ಜಿಂಕೆ ಹೇಗೆ ನೀರನ್ನು ಎದುರು ನೋಡ್ತೀಯೋ, ಆ ರೀತಿಯಲ್ಲಿ ನನ್ನ ತನು, ಮನ, ಹೃದಯ ಸ್ವಾಮೀ ನಿನ್ನನ್ನು ಎದುರು ನೋಡ್ತಿದೆ. ದಾವೀದ 42ನೇ ಕೀರ್ತನೆಯಲ್ಲಿ ಹೇಳುವಂಥ ಮಾತು 1-2 ವಚನದಲ್ಲಿ. ಹಾಗೆ ಕೀರ್ತನೆ 105, 4, 5, 6 ವಚನಕ್ಕೆ ಬರುವಾಗ, ಪ್ರತಿನಿತ್ಯ ಕರ್ತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಆತನಲ್ಲಿ ಬಲಗೊಳ್ಳ್ರಿ, ಆತನ ದರ್ಶನವನ್ನು ಪ್ರತಿನಿತ್ಯವೂ ಅಪೇಕ್ಷಿಸಿರಿ. ಕೀರ್ತನೆ 24ಕ್ಕೆ ಬರುವಾಗ, ಯಾವನ ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಮನಸ್ಸು, ನಿರ್ಮಲ ಮನಸ್ಸುಳ್ಳವನಾಗಿದ್ದಾನೋ ಅವನೇ ದೇವರಿಂದ ಶುಭವನ್ನು ಹೊಂದುವನು, ಅವನೇ ದೇವರಿಂದ ದರ್ಶನವನ್ನು ಹೊಂದುವನು. ಸಂತೋಷ, ಧೈರ್ಯ, ಸ್ಥೈರ್ಯದಿಂದ ತುಂಬಲ್ಪಟ್ಟಂಥ ವ್ಯಕ್ತಿ 6ನೇದಾಗಿ ದೇವರ ದರ್ಶನ ಕಾಣ್ತಾನೆ. ದೇವರ ಅತ್ಯಧಿಕ ಶಕ್ತಿಯನ್ನು ಹೊಂದುತ್ತಾನೆ. ದೇವರಿಂದ ಅದ್ಭುತವಾದ ಕ್ರಿಯೆಯನ್ನು ಅನುಭವಿಸುತ್ತಾನೆ. ಇದನ್ನು ಇಂದಿನ ಭಕ್ತರೆಲ್ಲರೂ ಅನುಭವಿಸಲೆಂಬುದಾಗಿ ನಮಗೆ ಮಾದರಿ ದೃಷ್ಟಾಂತವಾಗಿ ಸತ್ಯವೇದದಲ್ಲಿದೆ. ನಾವು ಅದನ್ನು ಅನುಭವಿಸಬೇಕು. ನಿರ್ಮಲ ಚಿತ್ತರು ಧನ್ಯರವರು, ದೇವರ ದರ್ಶನ, ಕರ್ತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಳ್ತಾರೆ. ಪ್ರತಿನಿತ್ಯ ಆತನ ದರ್ಶನವನ್ನು ನೋಡಿ. ಕೊರ್ನೇಲ ಪ್ರತಿನಿತ್ಯ ದೇವರ ದರ್ಶನ ಹೊಂದುತ್ತಿದ್ದಾದರೆ ಯೇಸು ಸ್ವಾಮಿ ಬಗ್ಗೆ ಗೊತ್ತಿರಲಿಲ್ಲ. ಒಂದು ದಿವಸ ದೇವರೇ ಆತನನ್ನು ಮೂರ್ಛೆ ತಪ್ಪಿಸಿ ಪೇತ್ರನ ಮನೆಗೆ ಕಳಿಸಿ, ಪೇತ್ರ ಬಂದು ಈತನಿಗೆ ಸುವಾರ್ಥ ಸರುವಾಗ ದೇವರು ಈ ಕೊರ್ನೇಲನಲ್ಲಿ ಕಂಡದ್ದು ಭಯಭಕ್ತಿಯ ಜೀವಿತ. ಯಾರೇ ಭಯಭಕ್ತಿಯಿಂದ ಇದ್ದರೆ ಅವರಿಗೆ ನನ್ನ ಸತ್ಯ ಪ್ರಕಟವಾಗುವುದು, ಅವರಿಗೆ ರಕ್ಷಣೆ ಎಂಬುದಾಗಿ ಕೊರ್ನೇಲನ ವಿಷಯದಲ್ಲಿ ಪೇತ್ರನಿಗೆ ದೇವರು ಹೇಳಿ, ಪೇತ್ರ ಸವಿಸ್ತಾರವಾಗಿ ಕೊರ್ನೇಲನಿಗೆ ಹೇಳುವಾಗ, ಇಂದು ನಿನಗೂ ನಿನ್ನ ಮನೆಗೂ ರಕ್ಷಣೆ ಆಯಿತು ಎಂಬುದಾಗಿ ರಕ್ಷಣೆ ಹೊಂದಿದ ದೇವರ ಸತ್ಯ ಸಿಕ್ಕಿತ್ತು. ಆತನ ಯಥಾರ್ಥತೆ, ಒಳ್ಳೆತನ, ಪ್ರತಿನಿತ್ಯ ದೇವರಲ್ಲಿ ಆನಂದಿಸುವಂಥ, ದೇವರನ್ನು ಸ್ಮರಿಸುವಂಥ ಶಕ್ತಿ. ನಾವು ಪ್ರತಿನಿತ್ಯ ದೇವರನ್ನು ಸ್ಮರಿಸಬೇಕಾಗಿದೆ ಪ್ರಿಯರೇ. ಹೀಗೆ ನಿರ್ಮಲ ಚಿತ್ತನಾಗಿ ದೇವರನ್ನೇ ಕಂಡುಕೊಳ್ಳುವ ತನಕ, ದರ್ಶನ ಪಡೆಯುವ ತನಕ ಆತನು ತನ್ನನ್ನು ತಾನು ದೇವರ ಮಮತೆಗೆ ತೊಡಗಿಸಿಕೊಂಡಾಗ ದೇವರು ಹಾಗೇ ಬಿಡಲ್ಲ. 7ನೇದಾಗಿ ಅವನಲ್ಲಿ ಉತ್ಪತ್ತಿಯಾಗುವುದು ಪರಿಶುದ್ಧಾತ್ಮನ ಅಭಿಷೇಕ ಹೊಂದಿ ಪರಿಶುದ್ಧಾತ್ಮನ ಫಲ ಮತ್ತು ವರಗಳನ್ನು ಪಡೆಯುತ್ತಾನೆ. 1 ಕೊರಿಂಥ 12ನೇ ಅಧ್ಯಾಯದಲ್ಲಿ ಪರಿಶುದ್ಧಾತ್ಮನ ವರಗಳ ಬಗ್ಗೆ ಬರೆಯಲ್ಪಟ್ಟಿದೆ. ಗಲಾತ್ಯ 5:22 ಪರಿಶುದ್ಧಾತ್ಮನ ಫಲಗಳ ಬಗ್ಗೆ ಬರೆಯಲ್ಪಟ್ಟಿದೆ. ಮತ್ತಾಯ 3:8 ವಚನ ಹೇಳ್ತಿದೆ, ನೀವು ದೇವರ ಕಡೆಗೆ ತಿರುಗಿದ್ದೆಂಬುದಕ್ಕೆ ತಕ್ಕ ಫಲದಿಂದ, ತಕ್ಕ ಕ್ರಿಯೆಗಳಿಂದ, ತಕ್ಕ
ಒಳ್ಳೆತನದಿಂದ, ಫಲದಿಂದ. ದೇವರ ಕಡೆಯಲ್ಲಿ ಇದ್ದೀರಿ, ದೇವರ ಕಡೆಗೆ ತಿರುಗಿದ್ದೀರಿ ಎಂಬುದಕ್ಕೆ ತಕ್ಕ ಫಲದಿಂದ ನೀವು ತೋರ್ಪಡಿಸಿರಿ ಎಂಬುದಾಗಿ ದೇವರ ವಾಕ್ಯ ಮತ್ತಾಯ 3:8 ಹೇಳುತ್ತಿದೆ. ನಾವು ದೇವರ ಕಡೆಗೆ ತಿರುಗಿದ್ದೇ ಎಂಬುದಾಗಿ ಆಗಿದ್ದರೆ ನಮ್ಮ ನಡೆ, ನುಡಿ, ಹಾವ ಭಾವ ಎಲ್ಲ ಚೇಂಜಸ್ ದೇವರಿಗೆ ಮೆಚ್ಚುಗೆಯಾಗಿ ಸಾಗಬೇಕು. ನಮ್ಮಲ್ಲಿ ಉಬ್ಬುವಿಕೆ, ಏರುವಿಕೆ ಇರಬಾರ್ದು. ನಮ್ಮಲ್ಲಿ ಲೋಕರೀತಿಯ ಗರ್ವ ಇರಬಾರ್ದು, ಉಬ್ಬು ಇರಬಾರ್ದು. ಅವೆಲ್ಲ ದೊಬ್ಬು ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಗರ್ವ ನಿಜವಾಗ್ಲೂ ನಾಶನಕ್ಕೆ ಮೂಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಹಾಗೆ ನಾವು ದೇವರಿಂದ ತಕ್ಕ ಫಲಗಳಿಂದ ತುಂಬಲ್ಪಡುವುದಾದರೆ ಆ ಫಲಗಳು ಯಾವುದು? ಗಲಾತ್ಯ 5:22 ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ಕ್ಷಮೆ, ದಮೆ, ಸಾಧುತ್ವ, ದಯೆ, ನಂಬಿಕೆ, ಉಪಕಾರ. ಈ 9 ಅಂಶಗಳಿಂದ ತುಂಬಲ್ಪಟ್ಟಂಥ ವ್ಯಕ್ತಿ ನಿಜವಾಗಲೂ ದೇವರಾತ್ಮನ ಫಲದಿಂದ ತೋರಿಸಲ್ಪಡುವನು. ನಮ್ಮಲ್ಲಿ ಸದಾ ಪ್ರೀತಿ ಇರಬೇಕು, ಸದಾ ಸಂತೋಷ ಇರಬೇಕು, ಸದಾ ಸಮಾಧಾನ ಇರಬೇಕು, ಸದಾ ಸೆಲ್ಫ್ ಕಂಟ್ರೋಲ್, ದೀರ್ಘಶಾಂತಿ ಇರಬೇಕು, ಸದಾ ಶಮಧಮೆ. ಶಮಧಮೆ ಅಂದ್ರೇನು? ಸೆಲ್ಫ್ ಕಂಟ್ರೋಲ್. ದೀರ್ಘಶಾಂತಿ ಅಂದ್ರೇನು? ತಾಳ್ಮೆ, ಸಹಿಸುವಿಕೆ. ಹಾಗೆ ಉಪಕಾರ, ನಂಬಿಕೆ ಹೆಚ್ಚಾಗಬೇಕು. ಇದು ನಮ್ಮಲ್ಲಿ ಇದ್ದದ್ದೇ ಆದರೆ ನಾವು ದೇವರಾತ್ಮನ ಫಲಗಳಿಂದ ತುಂಬಿಸಲ್ಪಟ್ಟವರು. ಅಭಿಷೇಕ ಹೊಂದಿದಂಥ ವ್ಯಕ್ತಿ ತಕ್ಕ ಫಲದಿಂದ ದೇವರಾತ್ಮನ ಫಲಗಳನ್ನು ತೋರ್ಪಡಿಸ್ತಾರೆ. ದೇವರಾತ್ಮನ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ಕ್ಷಮೆ, ದಮೆ, ಸಾಧುತ್ವ, ದಯೆ, ಉಪಕಾರ, ನಂಬಿಕೆ. ಈ 9 ಫಲಗಳಿಂದ ಅಲಂಕರಿಸುತ್ತಾನೆ ಪಶ್ಚಾತ್ತಾಪಪಟ್ಟ ವ್ಯಕ್ತಿ. ಅಲ್ಲಿಗೆ ದೇವರು ಬಿಡಲ್ಲ, ಆತನನ್ನು ತನ್ನ ವರಗಳಿಂದ ಅಲಂಕರಿಸ್ತಾರೆ. ವರಗಳು ಯಾವುದು? ಅನ್ಯ ಭಾಷೆಯನ್ನು 1 ಕೊರಿಂಥ 12ನೇ ಅಧ್ಯಾಯದಲ್ಲಿ ಅನ್ಯ ಭಾಷೆಗಳನ್ನು ಆಡುವಂಥ ವರ, ಅನ್ಯ ಭಾಷೆಗಳನ್ನು ಭಾಷಾಂತರಪಡಿಸುವಂಥ ವರ, ಪ್ರವಾದನೆ ವರ, ಸತ್ಯಾಂಶವನ್ನು ಹೇಳುವಂಥ ವರ, ದೆವ್ವ ಬಿಡಿಸುವ ವರ, ಸ್ವಸ್ಥತೆ ಮಾಡುವ ವರ, ವಿದ್ಯಾವರ, ಜ್ಞಾನದ ವರ. ಇವೆಲ್ಲ 9 ವರಗಳಿಂದ ದೇವರು ಅಲಂಕರಿಸಲಿಕ್ಕೆ ಶುರು ಮಾಡ್ತಾರೆ ಪಶ್ಚಾತ್ತಾಪಪಟ್ಟಂಥ ವ್ಯಕ್ತಿ. ಆ ವರಗಳು ಅಷ್ಟು ಸುಲಭದಲ್ಲಿ ಬರುವಂಥದ್ದಲ್ಲ ಪ್ರಿಯರೇ. ನಾವು ನಾಶವಾಗುತ್ತಿರುವಂಥ ಆತ್ಮಗಳ ಭಾರ ಹೊತ್ತುಕೊಂಡಾಗ, ಬೇರೆಯವರ ಸಂಕಷ್ಟದಲ್ಲಿ ಅದು ನಮ್ಮದೇ, ನನಗೆ ಆಗಿದ್ದರೆ ನಾನು ಹೆಂಗೆ ಸಹಿಸುವುದು ಎಂಬುದಾಗಿ ಆ ವಿಷಯದಲ್ಲಿ ಚಿಂತನೆ, ಜವಾಬ್ದಾರಿ, ಭಾರ ಹೊತ್ತುಕೊಂಡಾಗ ಈ ವರಗಳು ನಮ್ಮ ಕಡೆಗೆ ತಿರುಗಲಿಕ್ಕೆ ದೇವರ ಆತ್ಮನೇ ಕಾರ್ಯ ಮಾಡುತ್ತಾರೆ. ಒಟ್ಟಾರೆ ವರಗಳು ಬರುವಂಥದ್ದಲ್ಲ. ದೇವರು ಅವರವರನ್ನು ನೋಡಿ ಪರಿಶೋಧಿಸಿ ವರಗಳನ್ನು, ಫಲಗಳನ್ನು ಕೊಡುವವರಾಗಿದ್ದಾರೆ. ಫಲಗಳಿತ್ತಂದರೆ ವರಗಳು ಪಕ್ಕ. ಅದಕ್ಕೆ ಸದಾ ತಾಳ್ಮೆ ಉಳ್ಳವರಾಗಿರಿ, ಸಮಾಧಾನವಾಗಿರಿ. ನಿಮ್ಮ ಗರ್ವ, ಉಬ್ಬು, ದರ್ಪ, ಅಹಂಕಾರ, ಮದಡುತನ, ಸೋಂಬೇರಿತನ, ಅಜ್ಞಾನ, ಅವಿಧೇಯತ್ವ ಇವೆಲ್ಲ ಬೇಡ. ದೇವ ಮಕ್ಕಳಾದಂಥ ನಾವುಗಳು, ಮೇಲನ ಮಹಿಮೆ, ಸಂತೋಷವನ್ನು, ಧೈರ್ಯವನ್ನು ಪಡ್ಕೊಂಡಂಥ ನಾವುಗಳು, ರಕ್ಷಣಾ ಮಾರ್ಗದಲ್ಲಿ ಸಾಗುತ್ತಿರುವ ನಾವುಗಳು, ದೇವರ ಸ್ವಾಸ್ಥ್ಯ, ಪರಲೋಕದ ಸೊತ್ತು, ಆಸ್ತಿ ಎಂಬುದಾಗಿ ದೇವರನ್ನು ಪ್ರತಿದಿನ ಸಂತೋಷದಿಂದ, ನಿರೀಕ್ಷೆಯಿಂದ ಆರಾಧಿಸುವಂಥ ನಾವುಗಳು, ಪ್ರಾರ್ಥಿಸಿ ಸ್ತುತಿ ಸ್ತೋತ್ರ ಹೇಳಿ ದೇವರ ಹೆಜ್ಜೆ ಚಾಡಲಿ ಸಾಗುವಂಥ ನಾವುಗಳು ಪ್ರತಿದಿನ ಬೇರೆಯವರ ಬಗ್ಗೆ ಭಾರ ಹೊತ್ತುಕೊಳ್ಳಲೇಬೇಕು. ಅದರ ಮೊದಲು ನಮ್ಮಲ್ಲಿ ಪರಿಶುದ್ಧಾತ್ಮನ ಫಲಗಳು ಅಲಂಕರಿಸಬೇಕು. ಇದು ನಮ್ಮಲ್ಲಿ ಇದ್ದದ್ದೇ ಆದರೆ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿದಕ್ಕೆ ಸಾರ್ಥಕ. ಇದು ನಮ್ಮಲ್ಲಿ ಇಲ್ಲ ಅಂದರೆ ಪರಿಶುದ್ಧಾತ್ಮನ ಫಲಗಳಾಗಿರುವಂಥ ಗಲಾತ್ಯ 5:22ನೇ ವಚನದ ಪರಿಶುದ್ಧಾತ್ಮನ ಫಲಗಳು ಯಾವುದಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ಕ್ಷಮೆ, ದಮೆ, ಸಾಧುತ್ವ, ದಯೆ, ಉಪಕಾರ, ನಂಬಿಕೆ. ಈ 9 ಅಂಶಗಳು ನಮ್ಮಲ್ಲಿಲ್ಲದಿದ್ದರೆ ನಾವು ದೇವ ಮಕ್ಕಳನ್ನಿಸಿಕೊಳ್ಳಿಕ್ಕೆ ಯೋಗ್ಯತೆ ನಮ್ಮಲ್ಲಿಲ್ಲ. ನಾವು ದೇವ ಮಕ್ಕಳೇ ಅಲ್ಲ. ಅದೇ ನಾಮಧೇಯ ಕ್ರೈಸ್ತರಾಗಿರ್ಬೋದು, ಮತದ ಕ್ರೈಸ್ತರಾಗಿರ್ಬೋದು. ನಾವು ದೇವ ಮಕ್ಕಳಲ್ಲ, ಪರಲೋಕದ ಸ್ವಾಸ್ಥ್ಯ ಅಲ್ಲ. ಪರಲೋಕದ ದೇವರಿಗೆ
ಜೀವಂತವಾಗಿರುವ ನಮ್ಮನ್ನು ಸೃಷ್ಟಿ ಮಾಡಿದಂಥ ಆ ಸರ್ವೇಶ್ವರನಿಗೆ ಬೇಕಾದದ್ದು ಅವರ ಗುಣಗಳಿಂದ ನಾವು ಅಲಂಕರಿಸಿಕೊಳ್ಳುವುದು. ನೀವು ಕ್ರೈಸ್ತರಾಗಿ ಮತ ಬಿಟ್ಟು ಮತ ಬನ್ನಿ ಎಂಬುದಾಗಿ ಎಲ್ಲೂ ದೇವರು ಹೇಳಿಲ್ಲ. ಪ್ರಥಮವಾಗಿ ನೀತಿಯಲ್ಲಿ ದೇವರ ರಾಜ್ಯಕ್ಕೋಸ್ಕರ ತವಕಪಡ್ರಿ. ದೇವರ ರಾಜ್ಯ ಮೇಲಿನದು. ಆ ಫಲಗಳಿಂದ ಅಲಂಕರಿಸ್ಕೊಳ್ರಿ, ನೀತಿಯಿಂದ ಅಲಂಕರಿಸ್ಕೊಳ್ರಿ. ಆವಾಗಲೇ ನೀವು ಪರಲೋಕದ ಸ್ವಾಸ್ಥ್ಯ ಅಥವಾ ದೇವ ಮಕ್ಕಳು ಅನ್ನಿಸ್ಕೊಳ್ಳಿಕ್ಕೆ ಸಾಧ್ಯ. ಈ ಫಲಗಳು 9 ಫಲಗಳು ನಮ್ಮಲ್ಲಿದ್ದರೆ ನಾವು ದೇವ ಮಕ್ಕಳು ಮಾತ್ರವಲ್ಲ, ಇತರರ ಭಾರವನ್ನು ಹೊತ್ತುಕೊಂಡು ಅವರ ಬಗ್ಗೆ ಚಿಂತನೆ ಮಾಡಿ ಅವರಿಗೂ ಕಾಯಿಲೆ ನಿಮಿತ್ತ ಪ್ರಾರ್ಥಿಸ್ಬೋದು. ಒಂದು ವೇಳೆ ಲೋಕದ ದುರಾತ್ಮ ಅವರನ್ನು ಹಿಡಿದಿದ್ದರೆ ಆ ದುರಾತ್ಮ ಬಿಟ್ಟು ಹೋಗೋದಕ್ಕೋಸ್ಕರ ನಾವು ಪ್ರಾರ್ಥಿಸ್ಬೋದು. ನಾನಾ ರೀತಿಯಲ್ಲಿ ದೇವರ ಮಹಿಮೆಗೋಸ್ಕರ, ದೇವರನ್ನು ಪ್ರಕಟಿಸೋದಕ್ಕೋಸ್ಕರ ನಾವು ಮುಂದೆ ಸಾಗ್ಬೋದು. ಇದು ದೇವರು ನಮ್ಮಲ್ಲಿ ಮಾಡುವಂಥ ಕ್ರಿಯೆಗಳು ಪ್ರಿಯ. ಹೀಗೆ ನಿರ್ಮಲ ಚಿತ್ತನಾಗಿ ದರ್ಶನ ಕಂಡು ಅಭಿಷೇಕ ಹೊಂದಿ ಪರಿಶುದ್ಧಾತ್ಮನ ಫಲ ಮತ್ತು ವರಗಳನ್ನು ಹೊಂದಿದ ಮೇಲೆ ಅವನಿಗೆ ನಾಶವಾಗುತ್ತಿರುವಂಥ ಆತ್ಮಗಳ ಬಗ್ಗೆ ಚಿಂತನೆ ಆಗುತ್ತೆ. ರೋಮ 8:26 ಹೇಳುತ್ತೆ, ಪರಿಶುದ್ಧಾತ್ಮನು ನರಳಾಟದಿಂದ ಆ ವ್ಯಕ್ತಿಗೋಸ್ಕರ ಪ್ರಾರ್ಥಿಸ್ತಾನೆ. ಪಶ್ಚಾತ್ತಪಟ್ಟದ ವ್ಯಕ್ತಿ ತನಗೋಸ್ಕರ ಪ್ರಾರ್ಥಿಸುವುದನ್ನು ಬಿಟ್ಟು ನಾಶವಾಗುತ್ತಿರುವಂಥ ಆತ್ಮಗಳಿಗೋಸ್ಕರ, ಇತರಿಗೋಸ್ಕರ, ಕುಟುಂಬಕ್ಕೋಸ್ಕರ, ಸುತ್ತಮುತ್ತಲ ಜನರಿಗೋಸ್ಕರ, ಸ್ವಾಮಿ ಇವರೆಲ್ಲರೂ ಪರಲೋಕ ಸೇರಬೇಕೆಂಬುದಾಗಿ ಪ್ರಾರ್ಥಿಸಲಿಕ್ಕೆ ಶುರು ಮಾಡ್ತಾನೆ. ಅಂತಹ ಟೈಮಲ್ಲಿ ಪರಿಶುದ್ಧಾತ್ಮ ಈತನಿಗೋಸ್ಕರ ಪ್ರಾರ್ಥಿಸಲಿಕ್ಕೆ ಶುರು ಮಾಡುತ್ತೆ. ಈತನನ್ನು ಪ್ರತಿ ಸ್ಟೆಪ್ಪಲ್ಲಿ ದೇವರಿಗೆ ಒಪ್ಪಿಸಲಿಕ್ಕೆ ಪರಿಶುದ್ಧಾತ್ಮ ಕಾರ್ಯ ಮಾಡುತ್ತೆ. ದೇವರಿಗೋಸ್ಕರ ಜೀವಿಸುವಾಗ ದೇವರು ಅಷ್ಟು ಸುಲಭದಲ್ಲಿ ಅವನನ್ನು ಬಿಟ್ಟುಕೊಡಲ್ಲ. ಅವನಿಗೆ ಇತರರ ಭಾರ ಹೆಚ್ಚಾಗುತ್ತೆ. ಇತರ ಭಾರ ಹೆಚ್ಚಾಗುವಾಗ ಪರಿಶುದ್ಧಾತ್ಮನ ಈತನ ಬಗ್ಗೆ ಚಿಂತೆಗೊಳಗಾಗಿ ಈತನನ್ನು ಸಕಲ ರೀತಿಯಲ್ಲೂ ಸೇಫ್ಟಿಯಲ್ಲಿ ಸುರಕ್ಷಿತವಾಗಿಟ್ಟುಕೊಳ್ಳುತ್ತೆ. ನಾಶವಾಗುತ್ತಿರುವಂಥ ಆತ್ಮಗಳ ಬಗ್ಗೆ ಚಿಂತಿಸುವಾಗ ಈತನಿಗೆ ಸುತ್ತಮುತ್ತಲೂ ಶೋಧನೆ ಶುರುವಾಗುತ್ತೆ, ಹೋರಾಟ ಶುರುವಾಗುತ್ತೆ, ನಿಂದೆ ಅಪಮಾನಗಳು ಶುರುವಾಗುತ್ತೆ. ಮನೆಗಳಲ್ಲೇ ನೀನು ಸರಿ ಇಲ್ಲ, ಸರಿ ಇದ್ರೂ ನೀತಿ ಇದ್ರೂ ಸರಿ ಇಲ್ಲ ಎನ್ನುವಂಥ ಮುನ್ಸೂಚನೆಗಳು ಬರುತ್ತೆ. ಅವನ ಟೆಸ್ಟಿಂಗ್, ಅಂತರಾಳವನ್ನು ದೇವರು ಪರೀಕ್ಷಿಸ್ತಾರೆ, ಸೈತಾನನು ಪರೀಕ್ಷಿಸಲಿಕ್ಕೆ ಶುರು ಮಾಡ್ತಾರೆ. ಹೋರಾಟ, ನೋವುಗಳು, ಶೋಧನೆಗಳು ಹೆಚ್ಚಾಗುವಾಗ ಎಲ್ಲ ಕಡೆಯಿಂದ ತೀಕ್ಷ್ಣವಾದಂಥ ಮಾತಿನ ಬಾಣಗಳು ಬರಲಿಕ್ಕೆ ಶುರುವಾಗುತ್ತೆ. ಅಂಥ ಟೈಮಲ್ಲಿ ಅವನಿಗೆ ದೇವರು 91ನೇ ಕೀರ್ತನೆ ಕೊಡ್ತಾರೆ. ಏನದು? ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವ. ಎಂಥ ಕೇಡು ನಿನಗೆ ಸಂಭವಿಸಿರು, ನೀನು ಹೆದರಬೇಕಾಗಿಲ್ಲ. ನನ್ನ ನಾಮವನ್ನು ಅರಿತವನಾಗಿರುವುದನ್ನು ನಾನು ನಿನ್ನನ್ನು ಉದ್ಧರಿಸುವೆನು, ರಕ್ಷಿಸುವೆನು, ನನ್ನ ವಿಶೇಷವಾದ ರಕ್ಷಣೆಯನ್ನು ಕೊಡುವೆನು, ದೀರ್ಘಾಯುಷ್ಯದಿಂದ ನಿನ್ನನ್ನು ತೃಪ್ತಿಪಡಿಸುವೆನು. ದೇವದೂತರಿಗೆ ಅಪ್ಪಣೆ ಕೊಟ್ಟು ನಿನ್ನನ್ನು ನಾನು ಸಾಕಿಸಲುವೆ. ನಮ್ಮೊಬ್ಬೊಬ್ಬರಿಗೂ, ದೇವ ಮಕ್ಕಳಿಗೆ ಒಬ್ಬೊಬ್ಬರಿಗೂ ದೇವದೂತರು ಇರ್ತಾರೆ. ದೇವ ಸೇವಕರಿಗೆ ಹಿಂಡು ದೇವದೂತರಂತೆ. ಆದರೆ ದೇವ ಮಕ್ಕಳಿಗೆ ಒಬ್ಬೊಬ್ಬರಿಗೂ ದೇವದೂತರು ಇರ್ತಾರೆ. ದೇವದೂತರ ದಂಡಿನಿಂದ ಕಾವಲಿರಿಸಿ ಪಶ್ಚಾತ್ತಪಟ್ಟು ದೀನತ್ವಕ್ಕೆ ಬಂದು ತನ್ನ ತಪ್ಪಿನ ವಿಷಯದಲ್ಲಿ ತೀರ್ಮಾನ ಮಾಡಿ ನೀತಿವಂತನಾಗಿ ಸಂಧಾನಕ್ಕೆ ಬಂದು ಸಂತೋಷ ಧೈರ್ಯದಿಂದ ತುಂಬಲ್ಪಟ್ಟು ನಿರ್ಮಲ ಚಿತ್ತನಾಗಿ ದೇವರನ್ನು ಕಂಡುಕೊಂಡು ದೇವರ ಆತ್ಮನ ಅಭಿಷೇಕದೊಂದಿಗೆ ಫಲ ಮತ್ತು ವರಗಳನ್ನು ಪಡೆದ ವ್ಯಕ್ತಿ ನಾಶವಾಗುತ್ತಿರುವಂಥ ಆತ್ಮಗಳ ಭಾರ ಹೊತ್ತುಕೊಳ್ತಾರೆ. ಆಗ ಪರಿಶುದ್ಧಾತ್ಮನೇ ಅವನಿಗೋಸ್ಕರ ಚಿಂತಿಸಿ ಅವನ ಬಗ್ಗೆ ಪರಿಶುದ್ಧ ನರಳಾಟದಿಂದ ದೇವರಿಗೆ ಪ್ರಾರ್ಥಿಸುತ್ತೆ. ಅಂಥ ಟೈಮಲ್ಲಿ ಈತನಿಗೆ ಹೋರಾಟ ಜಾಸ್ತಿ ಆಗುತ್ತೆ, ನಿಂದ ಅಪಮಾನಗಳು ಜಾಸ್ತಿ ಆಗುತ್ತೆ, ಎಲ್ಲರ ಚುಚ್ಚು ಮಾತುಗಳು ಹೆಚ್ಚಾಗುತ್ತೆ. ಆದರೆ ಎಂಥ ಕೇಡು ನಿನ್ನನ್ನು ಮುಟ್ಲಿಕ್ಕೆ ಬಂದ್ರು, ಹತ್ರ ಬಂದ್ರು, ಅವೆಲ್ಲವುಗಳಿಂದ ನಾನು ತಪ್ಪಿಸ್ತೀನಿ. ಕೆಡುಕನು ನಿನ್ನನ್ನು ನಾನಾ ರೀತಿಯಲ್ಲಿ ವಂಚಿಸಬೇಕೆಂಬುದಾಗಿ ಬಂದ್ರೂ ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ನಾನು ಸುಟ್ಟು ಭಸ್ಮ ಮಾಡುತ್ತೇನೆ.
ನಿನಗೆ ವಿರುದ್ಧವಾಗಿ ಕಲ್ಪಿಸಿದ ಯಾವುದ ಆಯುಧವೂ ಜಯಿಸದು. ಯಾರು ನಿನಗೆ ಕುಯುಕ್ತಿ ಮಾಡ್ತಾರೋ, ಯಾರು ನಿನಗೆ ವಿರುದ್ಧವಾಗಿ ಬರುತ್ತಾರೋ, ಯಾರು ನಿನಗೆ ಶತ್ರುಗಳ ಉಪಾಧಿಯಲ್ಲಿ ನಿನ್ನ ನೀತಿಯನ್ನು ಅರ್ಥ ಮಾಡಿಕೊಳ್ಳದೆ ನಿನ್ನನ್ನು ಬೀಳಿಸಬೇಕು, ನಿಂದೆ ಅಪಮಾನಗಳಿಂದ ಧ್ವಂಸ ಮಾಡಬೇಕೆಂಬುದಾಗಿ ನಿನ್ನನ್ನು ಪ್ರಯತ್ನಿಸುತ್ತಾರೋ, ನೋಡುತ್ತಾರೋ, ಹುಡುಕುತ್ತಾರೋ, ಹೊಂಚಾಕುತ್ತಾರೋ, ಅವರ ಯಾವುದೇ ಆಲೋಚನೆ ಆಗಲಿ ಆಯುಧವಾಗಲಿ ನಿನ್ನನ್ನು ಮುಟ್ಲಿಕ್ಕೆ ಸಾಧ್ಯವಿಲ್ಲ. ಆಯುಧ ಆಲೋಚನೆ ಅವರಿಗೆ ಬಾಣವಾಗಿ ತಿರುಗೇಟಾಗಿ ಅವರೇ ಧ್ವಂಸ ಆಗುತ್ತಾರೆ. ನನ್ನ ನಾಮದಲ್ಲಿ ನೀನು ಬದುಕುವುದರಿಂದ ನಿನ್ನ ವಿಷಯದಲ್ಲಿ ಯಾರ್ಯಾರು ಕಿಡಿಕಿಡಿ ಆಗ್ತಾರೋ ಅವರು ಪುಡಿ ಪುಡಿ ಆಗುತ್ತಾರೆ ಎಂಬುದಾಗಿ ಯೆಶಾಯನ ಗ್ರಂಥ 41ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಸ್ಪಷ್ಟಪಡಿಸ್ತಿದೆ. ಆ ರೀತಿಯಲ್ಲಿ ದೇವರು ಪ್ರೊಟೆಕ್ಷನ್ ಪಶ್ಚಾತ್ತಪಟ್ಟಂಥ ವ್ಯಕ್ತಿಗೆ ಅನುಗ್ರಹಿಸುತ್ತಾರೆ. ಆ ರೀತಿಯಲ್ಲಿ ಅವನನ್ನು ಬಚಾವ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ದೇವದೂತರ ದಂಡಿನಿಂದ ಕಾವು ನಡೆಸ್ತಾರೆ. ಪರಾತ್ಪರನ ಮೊರೆ ಹೊಕ್ಕಿರುವವರು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತರಾಗಿರುವರು. ಕೀರ್ತನೆ 91. ಕೇಡಿನ ಮಾರ್ಗದಲ್ಲಿದ್ಯೋ ಎಲ್ಲೇ ಇರಿ, ನಾನು ನಿನ್ನನ್ನು ಸನಾತನ ಮಾರ್ಗದಲ್ಲಿ ನಡೆಸುವೆ. ಕೆಡುಕನ ಯಾವುದೇ ಪ್ಲ್ಯಾನ್ ನಡೆಯಲ್ಲ. ನಿನ್ನ ದೇಹದ ಗುಡಾರಕ್ಕೂ ಬಾರದು. ನೀನು ಹೋಗುವಾಗಲ್ಲ ಬರುವಾಗಲ್ಲ ನಾನು ನಿನ್ನನ್ನು ಕಾಯುವುದಕ್ಕೆ ದೇವದೂತರಿಗೆ ಅಪ್ಪಣೆ ಕೊಡು. ದೀರ್ಘಾಯುಷ್ಯವನ್ನು ಹೊಂದುವಿ, ರಕ್ಷಣೆಯನ್ನು ಹೊಂದುವಿ, ನನ್ನ ಸಹಾಯದ ಹಸ್ತವನ್ನು ಚಾಚುವೆನು. ಎಲ್ಲ ರೀತಿಯಲ್ಲೂ ನಿನ್ನಲ್ಲಿ ನಾನು ಸಂತೋಷಿಸುವೆ. ಇದು ಪಶ್ಚಾತ್ತಪಟ್ಟ ವ್ಯಕ್ತಿಯಲ್ಲಿ ಆಗುವಂಥ ಘಟನೆ. ಇನ್ನು ಎಷ್ಟೇ ಕೆಡುಕುಗಳು ಆತನ ಹತ್ರ ಬಂದರೂ ದೇವರೇ ಅವರಿಗೆ ಪ್ರೊಟೆಕ್ಟ್ ಆಗಿರುವಾಗ ಅವನಲ್ಲಿ ಮತ್ತಿನ್ನೇನು? ಸದಾ ದೇವರನ್ನು ಸ್ತುತಿಸುವುದು, ಯಥಾರ್ಥ ಸಭೆಯಲ್ಲಿ ನೆರೆದ ಸಭೆಯಲ್ಲಿ ದೇವರನ್ನು ಮನಬಿಚ್ಚಿ ಪ್ರಕಟಿಸುವುದು. ಯಾಕೆ? ಪರಲೋಕದಲ್ಲಿ ಮುಖಾಮುಖಿಯಾಗಿ ದೇವರನ್ನು ನಾವು ಆರಾಧಿಸಬೇಕಿದ್ರೆ ಭೂಲೋಕದಲ್ಲಿ ನಮಗೆ ಪ್ರಾಕ್ಟೀಸ್ ಆಗಬೇಕು. ಪ್ರಕಟಣೆ 7:9-10ನೇ ವಚನ ಹೇಳುತ್ತಿದೆ, ಯಾರಿಂದಲೂ ಎಣಿಸಲಾರದಂಥ ಮಹಾಸಮೂಹ ಸಕಲ ಕುಲ ಜನಾಂಗ ಭಾಷೆಗಳನ್ನಾಡುವಂಥ ಎಲ್ಲ ಜನರು ಪರಲೋಕದಲ್ಲಿ ದೇವಾದಿದೇವನಿಗೆ ಸ್ತೋತ್ರ, ರಾಜಾದಿರಾಜನಿಗೆ ಸ್ತೋತ್ರ, ಕರ್ತನ ಕರ್ತನಿಗೆ ಸ್ತೋತ್ರ, ಒಡೆಯನ ಒಡೆಯನಿಗೆ ಸ್ತೋತ್ರ, ಮಹಾಪ್ರಭಾವನಿಗೆ ಒಡೆಯನಿಗೆ, ನೀತಿಯ ಅರಸನಿಗೆ, ಧರ್ಮಾಧಿಕಾರಿಗೆ ಸ್ತೋತ್ರ. ಇವತ್ತು ದೇವರ ಹೆಸರನ್ನು ಎಷ್ಟೋ ಜನರು ಧರ್ಮಾಧಿಕಾರಿ ಅದು ಇದು ಎಂಬುದಾಗಿ, ಧರ್ಮ ಸ್ವರೂಪ ಎಂಬುದಾಗಿ ತೆಗೆದುಕೊಳ್ಳುತ್ತೆ. ದೇವರ ನಾಮ ಮನುಷ್ಯರಿಗೆ ಅಲ್ಲ ಪ್ರಿಯರೇ. ಮನುಷ್ಯರು ಅಷ್ಟು ಸುಲಭದಲ್ಲಿ ದೇವರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಏನೋ ನಾವು ಗೌರವಿಸ್ಬೋದು, ಅವರ ಬಾಯಿಂದ ಬಂದಂಥ ನುಡಿಗಳು ದೈವೋಕ್ತಿ ಎಂಬುದಾಗಿ ಸ್ವೀಕರಿಸಿ ಗೌರವಿಸಿ ಆ ವಾಕ್ಯದ ಪ್ರಕಾರ ನಡೀಬೋದು. ಆದರೆ ದೇವರಿಗೆ ಸಮರ್ಪಣೆ ನಡೆಸಿ ಥರದಲ್ಲಿ ಮಾರ್ಪಡಿಸಿ ನಿನ್ನ ಬಲಿಷ್ಠವಾದ ಬಂಡೆಯಂತೆ ಸ್ಥಿರಪಡಿಸುವಂಥ ಶಕ್ತಿ ನಮ್ಮೆಲ್ಲರಿಗೂ ಅನುಗ್ರಹಿಸಿಕೊಡಿಸುವ. ಕೇಳಿದಂಥ ವಾಕ್ಯಗಳು ಫಲಿಸಲಿಸುವ. ಇದನ್ನು ನೋಡುವಂಥ ಜನರು, ಕೇಳುವಂಥ ಜನರು, ಸ್ವೀಕರಿಸುವಂಥ ಜನರು ನಿನಗಾಗಿ ಜೀವಿಸಲಿ, ರಕ್ಷಿಸಲ್ಪಡಲಿ, ಪರಲೋಕ ಸೇರಲಿ. ಮಹತ್ತರವಾಗಿ, ನೋಟವಾಗಿ, ಬೆಳಕಾಗಿ, ಜ್ಞಾನದ ಬುಗ್ಗೆಯಾಗಿ, ನೀರಿನ ಬುಗ್ಗೆಯಾಗಿ ನಿನ್ನನ್ನು ಪ್ರಕಟಿಸುತ್ತಾ ಗುಣದಾನ ಮಾಡುತ್ತಾ ನಿನ್ನಲ್ಲಿ ಸಂತೋಷಿಸಲಿ ಎಂಬುದಾಗಿ ಬೇಡ್ತಿದ್ದೇನೆ. ಕೊಟ್ಟಿರುವ ಈ ಮಹಾಕೃಪೆಗಾಗಿ ಸ್ತೋತ್ರ ಅಪ್ಪ. ನಿನ್ನ ಚಿತ್ತ ಇಂದು ನೆರವೇರಿಸಿದಕ್ಕಾಗಿ ಸ್ತೋತ್ರ. ಟಿವಿ ಪ್ರೋಗ್ರಾಮನ್ನು ಆಶೀರ್ವದಿಸು. ಅನೇಕ ಜನರು ಇದನ್ನು ಕೇಳಿ ನೋಡಿ ತಿಳಿದು ನಿನ್ನನ್ನು ಸ್ವೀಕಾರ ಮಾಡಿ ಪರಲೋಕದಲ್ಲಿ ನಮ್ಮ ಜೊತೆ ಸೇರಲ್ಪಡಲಿ. ಇದನ್ನು ಕೇಳುವಂಥ, ನೋಡುವಂಥ, ಸ್ವೀಕರಿಸುವಂಥ ಎಲ್ಲ ಹೃದಯಗಳು ಪರಲೋಕದಲ್ಲಿ ಲೆಕ್ಕಿಸಲ್ಪಡಲಿ. ಅವರ ಹೆಸರುಗಳು ಕುಟುಂಬವಾಗಿ ಬರೆಯಲ್ಪಡಿಸು. ನಿನ್ನ ಮಕ್ಕಳಾಗುವ ಸ್ವಾಸ್ಥ್ಯವಾದಂಥ ಭಾಗ್ಯವನ್ನು ಅನುಗ್ರಹಿಸು. ಬಿತ್ತಿದಂಥ ವಚನ ಅಪ್ಪ ಫಲಿಸಲು ಅಳ್ಪಳ ಬಾಯಲ್ಲಿ ನಿನ್ನ ಮಾತುಗಳನ್ನಿಟ್ಟು ನೀನು ಮೈಮೊಂದುಕೊಂಡು ಅಳ್ಪಳನ್ನು ಬಲಪಡಿಸಿದ ಕಾಣಿಸ್ತು. ನೀನು ಅನೇಕರನ್ನು ಬಲಪಡಿಸುವ ಮೂಲಕ ರಕ್ಷಿಸು ಅಪ್ಪ. ನೀನು ಮೈಮುಂದುಕೋ ಎಂಬುದಾಗಿ
ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನಮ್ಮ ಪರಮ ತಂದೆ. ಆಮೇಲೆ